ಸೊ ಎಲ್ರಿಗೂ ನಮಸ್ಕಾರ. ಇದು ನಮ್ಮ 2025 ಟ್ರಿಪ್ನ ಕಂಟಿನ್ಯೂಸ್ ವ್ಲಾಗ್ ಆಗಿರುತ್ತೆ. ಸೊ ನಾವು ಬಂದು ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ, ನಾವು ಕೊಲ್ಲೂರಿಗೆ ಬಂದು ಸ್ಟೇ ಆಗಿ ನೋಡಿಕೊಂಡು ದೇವ್ರನ್ನ ಮತ್ತೆ ಅಲ್ಲೇ ಸ್ಟೇ ಆಗಿದ್ವಿ. ಬಟ್ ಪೂಜೆ ಆವಾಗಲೇ ಮಾಡೋಕ್ಕಾಗಿಲ್ಲ ನಮ್ಮ ಕೈಲಿ. ಸೊ ಬೆಳಿಗ್ಗೆ ಬರ್ತಾಯಿದ್ದೀವಿ, ಮತ್ತೆ ಅಲ್ಲೇ ಇದ್ದು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಫಸ್ಟ್ ದೇವ್ರು ನೋಡ್ಬಿಡೋಣ, ಆಮೇಲೆ ತಿಂಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಫಸ್ಟ್ ದೇವಸ್ಥಾನಕ್ಕೆ ಬಂದಿದ್ದೀವಿ. ತುಂಬ ಅಂದರೆ ತುಂಬ ರಶ್ ಇತ್ತು. ಈವ್ನಿಂಗ್ ಓಕೆ, ನೈಟ್ ನಾವು ಹೋದಾಗ ಅಲ್ಲಿ ಪರವಾಗಿರಲಿಲ್ಲ, ಬೇಗ ಮೂವ್ ಆಗಿಬಿಟ್ರು. ಬಟ್ ಇಲ್ಲಿ ಮೂವೇ ಆಗಲಿಲ್ಲ, ತುಂಬ ರಶ್ ಇತ್ತು. ಎಷ್ಟೊಂದು ಹೋಮಗಳು ಮಾಡಿಸ್ತಾಯಿದ್ರು, ತುಂಬ ಜನ ಬಂದಿದ್ದರು. ಬಟ್ ನಾನು ಅಬ್ಸರ್ವ್ ಮಾಡ್ದಂಗೆ ತುಂಬ ಮಲಯಾಳೀಸ್ ಇದ್ದರು ಅಲ್ಲಿ ಎಲ್ಲ ಬೋರ್ಡ್ಗಳಲ್ಲಿ, ಅಂಗಡಿಗಳಲ್ಲಿ ಕೂಡ ಕನ್ನಡ ಇಂಗ್ಲೀಷ್ ಹೇಗೆ ಹಾಕ್ತಾರೋ ಅದೇ ರೀತಿ ವಿತ್ ಆ್ಯಡ್ ಮಲಯಾಳಂ ಕೂಡ ಹಾಕಿದ್ರು. ಆವಾಗ ಅಂದ್ಕೊಂಡೆ, ಸೊ ಮಲಯಾಳೀಸು ಇಲ್ಲಿ ತುಂಬ ಜನ ಜಾಸ್ತಿ ಬರ್ತಾರೆ ಅಂತ. ಚೆನ್ನಾಗಿತ್ತು ಟೆಂಪಲ್, ತುಂಬ ನಂಬ್ತಾರೆ ದೇವ್ರನ್ನ ಅಂತ. ಆಮೇಲೆ ನೋಡಿ, ಇದು ವ್ರತ ಏನು ಫುಲ್ಲು ದೇವಸ್ಥಾನ ಸುತ್ತ ಕರ್ಕೊಂಡು ಹೋಗ್ತಾಯಿದ್ರು. ಅದಕ್ಕೆ ಮುಂಚೆ ಇದನ್ನು ಮಾಡ್ತಾಯಿದ್ರು, ತಾಯಿನ ಪಲ್ಲಕ್ಕಿಯಲ್ಲಿ ಕೂರಿಸ್ಕೊಂಡು 3 ರೌಂಡ್ ಓಡಿಸ್ತಾಯಿದ್ರು. ಇದಕ್ಕೆ ನೋಡೋಕ್ಕೆ ಕೂಡ ತುಂಬ ಚೆನ್ನಾಗಿತ್ತು. ನಾವು ಇಲ್ಲಿ ಸಂಕಲ್ಪ ಮಾಡಿಸೋ ಜಾಗದಲ್ಲಿ ನಿಂತಿದ್ವಿ. ಸೊ ಅಲ್ಲಿಂದ ಈ ಥರ ಕಾಣಿಸ್ತಾ ಇತ್ತು. ಅಲ್ಲಿಂದ ನೋಡಿ, ಇಲ್ಲಿ ಇವರು ಪ್ರೇಯರ್ ಮಾಡ್ತಾಯಿದ್ದಾರೆ, ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮತ್ತು ಇನ್ನೊಂದು ಸಲ ಪಲ್ಲಕ್ಕಿಲಿ ಮತ್ತೆ ಇವರು ಬಂದರು. ನಾವು ನೋಡ್ತಾ ಇದ್ವಿ ದೇವ್ರು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ವ ಅಂತ ನೋಡ್ಕೊಂಡು ಹೋಗ್ತಾಯಿದ್ವಿ. ಇಲ್ಲಿ ನೀವು ಕಾಣಿಸ್ತಾ ಇರ್ಬೋದು ನೋಡಿ, ಇಲ್ಲಿ ರಥ ಎಳಿತಾ ಇದ್ದಾರೆ, ಇದು ಪೂಜೆ ನಡೆಸ್ತಾಯಿದ್ರು. ಇದನ್ನ ನೋಡಿಕೊಂಡೆ ನಾವು ಆ್ಯಕ್ಚುಲಿ ಒಳಗಡೆ ಅವಾಗ ಬಿಟ್ಟರು, ಇವಾಗ ಜನ ಕಮ್ಮಿ ಆಗ್ತಿದ್ದಾರೆ ಹೋಗಿ ಅಂತ ಅಂದ್ಬಿಟ್ಟು. ಈ ಪಿಕ್ಚರ್ ನೋಡಿ, ಪೇಂಟಿಂಗ್ ಎಷ್ಟು ಚೆನ್ನಾಗಿದೆ. ಅಲ್ಲಿ ಮೂಕಾಂಬಿಕೆ ತಾಯಿ ಅಂದರೆ ನನಗೂ ಫಸ್ಟ್ ಟೈಮ್ ಅಲ್ಲಿ ಹೋದ್ಮೇಲೆ ಗೊತ್ತಾಗಿತ್ತು, ಅವರು ದುರ್ಗಾ ಮಾತಾ, ಲಕ್ಷ್ಮೀ ಮಾತಾ ಮತ್ತು ಸರಸ್ವತಿ ಮಾತಾ 3 ಜನರ ಒಂದು ಪೂರ್ಣ ಅಂತ. ಸೊ ನಮಗೆ ಗೊತ್ತಾಗುತ್ತೆ, ಅವ್ರ 3 ಜನದ ಶಕ್ತಿ ಕೂಡ ಕೊಲ್ಲೂರು ಮೂಕಾಂಬಿಕಾ ತಾಯಿಯಲ್ಲಿ ಇದೆ ಅಂತ ಗೊತ್ತಾಯಿತು. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ದೇವಸ್ಥಾನ ಎಲ್ಲ ನೋಡಿಕೊಂಡು ಸರಿ ಅಂದ್ಬಿಟ್ಟು ನಾವು ಆಚೆ ಬಂದ್ವಿ. ಪ್ರಸಾದ ತಗೊಂಡು ಆಚೆ ಬಂದು ನೋಡ್ತಾಯಿದ್ವಿ, ವೆಯ್ಟ್ ಮಾಡ್ತಾಯಿದ್ವಿ. ನಮ್ಮ ಜೊತೆ ಬಂದಿರ್ತಾರಲ್ವ ಅವ್ರನ್ನೆಲ್ಲ ಎಲ್ಲಿದ್ದಾರೆ ಕಾಣಿಸ್ತಾ ಇಲ್ಲ, ಆಂಟಿ ಅಂಕಲ್ ಅದನ್ನೆಲ್ಲ ನೋಡಿಬಿಟ್ಟು ಅವ್ರಿಗೆಲ್ಲ ವೆಯ್ಟ್ ಮಾಡಿ ಅದಾದಮೇಲೆ ಸರಿ ಫಸ್ಟು ಇವಾಗ ಬೇರೆ ಆ್ಯಕ್ಚುಲಿ ಇವತ್ತು ನಾವು ತುಂಬ ದೇವಸ್ಥಾನ ಕವರ್ ಮಾಡಿದ್ವಿ. ಅವತ್ತಿನ ದಿನ ಆಲ್ಮೋಸ್ಟ್ 7 ದೇವಸ್ಥಾನಕ್ಕೆ ಹೋಗಿದ್ವಿ ಅಂತಲೇ ಹೇಳ್ಬೋದು. ಸೊ ನೋಡಿ, ತಿಂಡಿ ತಿಂದ್ವಿ, ಅಲ್ಲಿ ಪುಟ್ಟು ಮಾಡಿದರು, ಚೆನ್ನಾಗಿತ್ತು ಅಂದ್ಬಿಟ್ಟು ಫಸ್ಟ್ ಅದೇ ತಿಂದು ರೂಮಿಗೆ ಬಂದು ಎಲ್ಲ ಚೆಕ್ಔಟ್ ಮಾಡಿ ಬೇಗ ಹೋಗಬೇಕಿತ್ತು. ನಾನು ಹೇಳ್ದಂಗೆ ಆಲ್ಮೋಸ್ಟ್ 7 ಟೆಂಪಲ್ಸ್ ನೋಡಬೇಕಿತ್ತು, ಹತ್ರನೇ ಇತ್ತು. ಅದಕ್ಕೆ ಅದನ್ನು ನೋಡೋಣ ಅಂತ ಅಂದ್ಬಿಟ್ಟು ಬೇಗ ಚೆಕ್ಔಟ್ ಮಾಡಿ ಹೊರಡ್ತಾ ಇದ್ದೀವಿ. ಇವಾಗೆಲ್ಲ ಮುಗಿಸ್ಕೊಂಡು ನಮ್ಮ ಮಾನಸ್ ನೋಡಿ ನೋಡ್ತಾ ಇದ್ದಾನೆ. ಸೊ ಇಲ್ಲಿಂದ ನಾವು ಹೋಗಿದ್ದು ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ಇದು ಕೂಡ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೆ. ನಾನು ಇವಾಗ ಹೋಗಿರೋ ಟೆಂಪಲ್ ಯಾವುದು ಕೂಡ ನಾನು ನೋಡೇ ಇಲ್ಲ, ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಇಲ್ಲೂ ಕೂಡ ದೇವ್ರು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅಲ್ಲಿ ಹಸು ಕರುಗಳು ಎಲ್ಲರಿಗೂ ಬಾಳೆಹಣ್ಣು ಕೊಟ್ಟಿದ್ದು, ಅದು ಒಳಗಡೆ ಹೋದಾಗ ಆ ದೇವ್ರ ಎಕ್ಸ್ಪೀರಿಯೆನ್ಸು ಅದೆಲ್ಲ ನೋಡಿಕೊಂಡು ಸರಿ ನೆಕ್ಸ್ಟ್ ಯಾವ ದೇವಸ್ಥಾನಕ್ಕೆ, ಅಲ್ಲಿರೋ ಹತ್ರ ದೇವಸ್ಥಾನ ಅಂದರೆ ಆನೆಗುಡ್ಡೆ ಮಹಾಗಣಪತಿ ದೇವಸ್ಥಾನ. ಸೊ ಇದೇ ಆ ದೇವಸ್ಥಾನ. ನೆಕ್ಸ್ಟ್ ಮಾರನಕಟ್ಟೆ ಮುಗಿಸ್ಕೊಂಡು ನಾವು ಇಲ್ಲಿ ಬಂದ್ವಿ. ಇಲ್ಲಿ ಬಂದುಬಿಟ್ಟು ಇಲ್ಲೂ ದೇವಸ್ಥಾನ ಆ್ಯಕ್ಚುಲಿ ಕ್ಲೋಸ್ ಆಗಿತ್ತು, ದೇವ್ರನ್ನ ಕ್ಲೋಸ್ ಮಾಡಿದರು. ಎಲ್ಲ ವೆಯ್ಟ್ ಮಾಡ್ತಾಯಿದ್ರು ದೇವ್ರನ್ನ ನೋಡಬೇಕಂತ. ಸೊ ದೇವ್ರನ್ನ ನೋಡಿಬಿಟ್ಟು ಆಚೆ ಬಂದ್ವಿ. ಸೊ ಮಾರ್ನಿಂಗ್ ನಾನು ಹೇಳ್ದಂಗೆ 7 ಟೆಂಪಲ್ಸ್ ನಾವು ಕವರ್ ಮಾಡಿದ್ದೀವಿ. ಸೊ ಫಸ್ಟು ಕೊಲ್ಲೂರು ಮೂಕಾಂಬಿಕಾ ತಾಯಿ, ಆಮೇಲೆ ಬ್ರಹ್ಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ, ಆಮೇಲೆ ಆನೆಗುಡ್ಡೆ ಮಹಾಗಣಪತಿ ಸ್ವಾಮಿ ದೇವಸ್ಥಾನ. ಈ 3 ಮುಗಿಸ್ಕೊಂಡು ನಾವು ಮತ್ತೆ ಇನ್ನೂ 3-4 ದೇವಸ್ಥಾನಕ್ಕೆ ಹೋಗಿದ್ದೀವಿ. ಅದು ನೆಕ್ಸ್ಟ್ ಕಂಟಿನ್ಯೂಯೇಷನ್ ಲಾಗಲ್ಲಿ ನಾನು ಹಾಕ್ತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.